ಹೆಲೋ ಫ್ರೆಂಡ್ಸ್, ಮತ್ತೊಂದು ಸಿಹಿ ಸುದ್ದಿ. RRBA ಕಡೆಯಿಂದ ಮತ್ತೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಕರಿತೀವಿ ಅಂತ ಹೇಳಿದ್ರು. ಕರೆದಿದ್ದಾರೆ. ALP ನೋಟಿಫಿಕೇಶನ್ ಬಂದಿದೆ. ಈಗ ನಾವು ಅದರ ಬಗ್ಗೆ ನೋಡೋದಾದರೆ 11,000ಕ್ಕೂ ಜಾಸ್ತಿ ನೋಟಿಫಿಕೇಶನ್ನ ಕರೆದಿದ್ದಾರೆ ಆ್ಯಕ್ಚುಲಿ ALPಯಲ್ಲಿ. ಯಾರ್ಯಾರಿಗೆ ಟೆಕ್ನಿಕಲ್ ಡಿಗ್ರಿ ಮತ್ತು ITI ಡಿಪ್ಲೊಮಾ ಮಾಡ್ಕೊಂಡಿರುವಂಥ ಟೆಕ್ನಿಕಲ್ ಡಿಗ್ರಿ ಅವರಿಗೆ ಮಾತ್ರ ಎಲಿಜಿಬಲ್ ಇರುತ್ತೆ. ಸೊ RRB ALP ಎಕ್ಸಾಮ್ ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ ಅಂತ ಗೊತ್ತಿದೆಯಲ್ಲ ನಿಮಗೆ. ಸೊ ಅವರೆಲ್ಲ ಅಪ್ಲಿಕೇಶನ್ ಹಾಕಿ ಬಂಪರ್ ನೋಟಿಫಿಕೇಶನ್ ಬಂದಿದೆ. ಮತ್ತು ಏನಂತ ಅಂದರೆ, ಇವ್ರು ಪ್ರತಿ ವರ್ಷ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದರೆ ಅದರಂತೆ ಕೂಡ ಇವ್ರು ನೋಟಿಫಿಕೇಶನ್ ಮಾಡಿದ್ದಾರೆ. ನೋಟಿಫಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನಾಳೆ ಅಂತಂದರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ. ಆ್ಯಂಡ್ ಎಂಡ್ ಡೇಟ್ ಬಂದುಬಿಟ್ಟು ನೆಕ್ಸ್ಟ್ ತಿಂಗಳು 14ರ ತನಕ ಇರುತ್ತೆ. ಓಕೆನಾ? ಇದಿಷ್ಟು ಇದು ಬಂದುಬಿಟ್ಟು ನೆಕ್ಸ್ಟು ವೇಕೆನ್ಸೀಸ್ ಟೋಟಲ್ಲು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಏನೇನಿದೆ ನಿಮಗೆ, ಪ್ಯಾಟರ್ನ್ ಹೆಂಗೆ, ಎಕ್ಸಾಮ್ ಹೆಂಗೆ ನಡೆಯುತ್ತೆ, ಆಮೇಲೆ ಸಿಲೆಬಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಅಪ್ಲಿಕೇಶನ್ ಹೆಂಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಒಂದೇ ನಿಮಿಷ ವೆಯ್ಟ್ ಮಾಡಿ. ನೀಟಾಗಿ ಇದನ್ನು ನೋಟಿಫಿಕೇಷನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಆ್ಯಂಡ್ ಕನ್ನಡದಲ್ಲಿ ಫಸ್ಟ್ ಟೈಮು ನೋಟಿಫಿಕೇಶನ್ ಅಪ್ಲೋಡ್ ಆಗಿದೆ ನನ್ನ ಚಾನಲಲ್ಲಿ. 100%. ಈಗ ಸ್ವಲ್ಪ ಲೇಟಾಗಿರೋದು, ಒಂದು ಅರ್ಧ ಗಂಟೆ 1 ಗಂಟೆ, ಬಿಕಾಸ್ ನಾನು ಹೊರಗಡೆ ಇದ್ದೆ. ಬಟ್ ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಲಾಗಿನ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ವಿತಿನ್ ಶಾರ್ಟಲ್ಲಿ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನಿಮಗೆ ಅಪ್ಲಿಕೇಶನ್ ನಾನು ಹಾಕ್ಬಿಡ್ತೇನೆ. ನಾನು ಆ್ಯಕ್ಚುಲಿ ಅಪ್ಲಿಕೇಶನ್ ಬಂದಿದ್ದಾಗಲೇ ಗೊತ್ತಿತ್ತು, ನಾನು ವೀಡಿಯೋ ಮಾಡೇ ಹೇಳಬೇಕಾಯಿತು. ಬಟ್ ಟೆಲಿಗ್ರಾಮ್ ಚಾನಲ್ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಅದರಲ್ಲಿ ನೀವು ನೋಡ್ತಾ ಇರಿ. ಓಕೆನಾ? ನೋಡ್ರಿ, ಈ ಅವರ ಒಂದು ನಮ್ಮ ಬೆಂಗಳೂರದು ರಿಜಿನಲ್ ಲಿಂಕ್ ಇದೆಯಲ್ಲ, ಅದ್ರ ಮೂಲಕ ನೀವು ಹೋಗಿ RRB ಬೆಂಗಳೂರು ಅಂತ ಹೊಡಿರಬೇಕಿದ್ರೆ RRB ಬೆಂಗಳೂರು ನೋಡಿ. RRB ಬೆಂಗಳೂರು ಅಂತ ಹೊಡೆದ್ರೆ ನಿಮಗೆ ದಿಸ್ ಸೆಕ್ಯೂರ್ ಇಸ್ ನಾಟ್ ಇದು. ಓಕೆ, ಒಂದೇ ನಿಮಿಷ ಹೇಳ್ತೇನೆ ನಿಮಗೆ. ಇಲ್ಲಿ ಹೋದರೆ ನಿಮಗೆ ಹೋಮಲ್ಲಿ ಇಲ್ಲಿ ಕೆಳಗಡೆ ಸಿಗತ್ತೆ ನಿಮಗೆ ALP ನೋಟಿಫಿಕೇಷನ್ನು. ಇದು ಆ್ಯಕ್ಚುಲಿ ಇನ್ನು ಯಾವ್ದು ನೋಟಿಫಿಕೇಷನ್ನು, ಸೆಂಟ್ರಲ್ ಎಂಪ್ಲಾಯ್ಡ್ ನೋಟಿಫಿಕೇಷನ್ ಅಂತಿದೆ. ಇದೇನಿದೆ, ಓಕೆ, ಇದು ಇನ್ನೂ ಬಂದಿಲ್ಲ ALPದು. ಮಧ್ಯರಾತ್ರಿ 12 ಗಂಟೆಯಿಂದ ಓಪನ್ ಆಗುತ್ತೆ. ನೀವು ಅವಾಗ ಇಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಓಪನ್ ಆಗುತ್ತೆ, ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅರ್ಥ ಆಯ್ತಲ್ವ? ಇಲ್ಲಿ ನೋಡಿರಿ, ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಅಪ್ಲಿಕೇಶನ್ ಅವಾಗ ಬಿಟ್ಟಿದ್ರಲ್ಲ ಅದು. ಇದನ್ನು ಓದಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು, ಹಾಗೆ ನಿಮಗೆ ತೋರಿಸುತ್ತೆ. ಓಕೆನಾ? ನೆಕ್ಸ್ಟು 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ರಾತ್ರಿ. ಸೊ ನಾಳೆಯಿಂದ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ನಿಮಗೆ ಎಲಿಜಿಬಿಲಿಟಿ ಅಂತ ಬಂದರೆ ನೀವು ಏನಾಗಿರ್ಬೇಕು, ನಿಮ್ಮ ಪ್ರತಿಯೊಂದು ಎಲಿಜಿಬಿಲಿಟಿ ಕ್ರೈಟೀರಿಯನ್ ಕೂಡ, ಯಾವುದೋ OBC ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಎನಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರ್ಬೋದು. ಅಪ್ಲಿಕೇಶನ್ ಹಾಕ್ತಿರಲ್ಲ ಅದರ ಲಾಸ್ಟ್ ಡೇಟೇ ಫೈನಲ್ ಡೇಟು. ಅಪ್ಲಿಕೇಶನ್ ಏನು ಲಾಸ್ಟ್ ಡೇಟ್ ಅಂತಂದರೆ ಯಾವ ಡೇಟು, ಈ ಡೇಟ್ ಇದೆಯಲ್ಲ, ಈ ಡೇಟ್ ಒಳಗೆ ನಿಮ್ಮದು OBC ಸರ್ಟಿಫಿಕೇಟ್ ಎಲ್ಲ ಸರ್ಟಿಫಿಕೇಟ್ ಆಗಿರಬೇಕು. ಆಮೇಲೆ ಮಾಡಿಕೊಂಡ್ರೆ ಆಗಲ್ಲ. ಸೊ ನೀವು ಇನ್ ಕೇಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಒಂದು ಜನರಲಲ್ಲಿ ಹಾಕಿ, ಅಥವಾ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ OBC ಸರ್ಟಿಫಿಕೇಟ್ ಬರೋ ತನಕ ವೆಯ್ಟ್ ಮಾಡಿ. ಯಾಕಂದರೆ 1 ಮಂತ್ ಇದೆಯಲ್ವಾ. ಸೊ ನೀವು ಏನಿಲ್ಲ ಅಂತಂದರೆ ಒಂದು ವಾರದೊಳಗೆ ಸ್ವಲ್ಪ ನೀವು ಅಲ್ಲಿ ಮಾತಾಡಿಕೊಂಡ್ರೆ ಮಾಡ್ಕೋಬೋದು ನೀವು OBC ಸರ್ಟಿಫಿಕೇಟ್. ಸೊ ಅದನ್ನ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಿರಿ. ಒಂದು ವಾರ 10 ಡೇಸಲ್ಲಿ ಬರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿರಿ. ಬಿಕಾಸ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗೆ ನಿಮ್ಮದು OBC ಸರ್ಟಿಫಿಕೇಟ್ ಆಗಿರಬೇಕು. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಅದನ್ನು ಬಿಟ್ಟರೆ, ನೀವು RRBದು ಅಕೌಂಟೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ನಾವು ಫ್ರೆಶರ್ ಅನ್ನೋದಾದರೆ ಅಲ್ಲಿ ಹೋಗಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ಕ್ರಿಯೇಟ್ ಅಕೌಂಟಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನು ಅಪ್ಲಿಕೇಶನ್ ಹಾಕೋದು ಹೇಗೆ, ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇರೆ ವಿಡಿಯೋನ ಮಾಡ್ತೇನೆ. ಇದರಲ್ಲಿ ಜಸ್ಟ್ ನೋಟಿಫಿಕೇಶನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಅರ್ಥ ಆಯ್ತಲ್ವಾ? ಹಾಗೆ ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಪ್ರತಿ 3 ಕ್ವೆಶನ್ ತಪ್ಪಾದರೆ 1 ಮಾರ್ಕ್ಸ್ ನಿಮ್ಮದು ರೆಡ್ಯೂಸ್ ಆಗುತ್ತೆ ಎಕ್ಸಾಮಲ್ಲಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಇದರಲ್ಲಿ 2 ಎಕ್ಸಾಮ್ ಇರುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ, ಒಂದು CBT ಟೆಸ್ಟ್ 1 ಇರುತ್ತೆ ಕಂಪ್ಯೂಟರ್ ಬೇಸ್ಡ್. ಆಮೇಲೆ ಮತ್ತೆ ಅದಾದಮೇಲೆ ಅದರಲ್ಲಿ ಪಾಸ್ ಆದವರಿಗೆ CBT 2 ಅಂತ ಇರುತ್ತೆ. ಆಮೇಲೆ ಏನಾಗಿರುತ್ತೆ, CBAT ಅಂತ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದು ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ, ಬಟ್ ಆಪ್ಟಿಟ್ಯೂಡ್ ಟೆಸ್ಟ್ ನಿಮ್ಮ ಸೈಕಾಲಜಿ ಹೇಗಿದೆ, ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿದೆ ಅಂತ ಅದು ಜಸ್ಟ್ ಇದರ ಬೇಸ್ಡ್ ಆಗಿರುತ್ತೆ. ಅದರಲ್ಲಿ ಏನಾಗಿರುತ್ತೆ ಅಂತಂದರೆ, ನಿಮಗೆ CBT 2 ಅಲ್ಲಿ ಅಂತಂದರೆ ಇದು ಮೇನ್ಸ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನೀವು ತೆಗೆದಿರುವಂಥ ಮಾರ್ಕ್ಸಿಗೆ 50% ವೆಯ್ಟೇಜು, ಪ್ಲಸ್ ನಿಮ್ಮ ಈ CBAT ಇದೆಯಲ್ಲ, CBATಗೆ ನಿಮಗೆ 50% ವೆಯ್ಟೇಜ್ ಮಾಡಿ ನಿಮಗೆ ಫೈನಲ್ ಮೆರಿಟನ್ನು ಡಿಕ್ಲೇರ್ ಮಾಡ್ತಾರೆ. ಓಕೆ? ಮತ್ತು ಇಲ್ಲಿ ನೋಡಿ, SC ST ಕ್ಯಾಂಡಿಡೇಟ್ಗಳಿಗೆ ಎಕ್ಸಾಮಿಗೆ ಹೋಗೋದಕ್ಕೆ ಫ್ರೀ ಸ್ಲೀಪರ್ ಕ್ಲಾಸ್ ಟ್ರೈನಿಂಗ್ ಟಿಕೆಟ್ ಇರುತ್ತೆ ನಿಮಗೆ. ಓಕೆನಾ? ಅದನ್ನು ನೀವು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ನೀವು ಅಪ್ಲಿಕೇಶನ್ ಹಾಕ್ತಿರಲ್ವ, ನೋಡಿಕೊಂಡು ಹಾಕ್ರಿ. ನೀವು ಇನ್ ಕೇಸ್ ಬೇರೆ ಝೋನಿಗೆ ಹಾಕ್ತೀರಾ, ನೋಟಿಫಿಕೇಶನ್ ಜಾಸ್ತಿ ಇದೆ ಅಂತ, ಪೋಸ್ಟ್ ಜಾಸ್ತಿ ಇದೆ ಅಂತ ಬೇರೆ ಝೋನಿಗೆ ಹಾಕಿದ್ರೆ ನಿಮಗೆ ಅಟ್ಲೀಸ್ಟ್ 5 to 10 ಇಯರ್ಸ್ ಸರ್ವಿಸ್ ಆಗದೆ ನಿಮಗೆ ಕ್ಯಾಂಡಿಡೇಟ್ಸ್ ನಿಮಗೆ ಟ್ರಾನ್ಸ್ಫರ್ ಕೊಡಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿರಿ,
ನ್ಯೂಲಿ ಕ್ಯಾಂಡಿಡೇಟ್ ಅಟ್ಲೀಸ್ಟ್ 5 to 10 year ಆಫ್ ಸರ್ವಿಸ್ ಅಂತ ಹೇಳಿದ್ದಾರೆ. ನೋ ರಿಕ್ವೆಸ್ಟ್ ಆಫ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಇಲ್ಲ, ಅಟ್ಲೀಸ್ಟ್ ಇಷ್ಟು ವರ್ಷ ಸರ್ವಿಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನೋಡಿ, ನೀವು ಅಪ್ಲಿಕೇಶನಲ್ಲಿ ನೀವು ಸರ್ಟಿಫಿಕೇಟ್ OBC ಅಥವಾ SC/ST ಸರ್ಟಿಫಿಕೇಟ್ನ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಆ್ಯಕ್ಚುಲಿ ಏನಾಗಿರುತ್ತೆ, ಪ್ರತಿಯೊಂದು 18ರಿಂದ 30 ವರ್ಷವರೆಗೂ ಇದೆ ಅಂತಿತ್ತಲ್ವ. ಸೊ ನಿಮಗೆ SC/ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ನೀವು 35ವರೆಗೂ ಹಾಕ್ಬೋದು. ಹಾಗೆ ನೀವು OBC ಕ್ಯಾಂಡಿಡೇಟ್ ಆಗಿದ್ದರೆ ನೀವು 33 ವರ್ಷದ ತನಕ ಎಲಿಜಿಬಲ್ ಇರ್ತೀರ, 3 ವರ್ಷ ಎಕ್ಸ್ಟೆಂಡ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ಇವರು ಆಲ್ರೆಡಿ ವರ್ಕಲ್ಲಿರೋರಿಗೆ ಇದೆಲ್ಲ ಬಿಡಿ, ಬಟ್ ನೀವು OBC ಮತ್ತು SC/ST ಕ್ಯಾಂಡಿಡೇಟು ಈ ಜನರಲ್ ಅವರಿಗೆ 30 ವರ್ಷ ಗೊತ್ತಿದೆಯಲ್ವಾ. ಹಾಗೆ ಇದು ಎಕ್ಸ್ಟ್ರಾ ವರ್ಕಲ್ಲಿರೋರು ಅದ್ರ ಬಗ್ಗೆ ನೋಡಿ. ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಥವಾ ನಿಮ್ಮ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುತ್ತಲ್ಲ, ಯಾವುದೇ ಸರ್ಟಿಫಿಕೇಟ್ ಇರ್ಬೋದು, ನಿಮಗೆ ಏನಾಗಬೇಕದು ಕ್ಲೋಸ್ ಡೇಟ್ ಆಫ್ ದ ಎಕ್ಸಾಮ್ ನೋಟಿಫಿಕೇಷನ್ ಇದೆಯಲ್ಲ, ಇದರ ಕ್ಲೋಸ್ ಡೇಟ್ ಇರೋದ್ರೊಳಗೆ ನೀವು ಪಾಸ್ ಆಗಿರಬೇಕು, ನಿಮ್ಮ ರಿಸಲ್ಟ್ ಬಂದಿರಬೇಕು ನೀವು. ಆಮೇಲೆ ಏನಂತಂದರೆ ಎಲ್ಲ ಕ್ಯಾಂಡಿಡೇಟ್ಗೆ ಏನಿರುತ್ತೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ, SC/STಗೆ 250 ರೂಪಾಯಿ ಇರುತ್ತೆ. ಓಕೆನಾ? ಆಮೇಲೆ ಏನು ಅಮೌಂಟ್ ರೀಫಂಡ್ ಆಗುತ್ತೆ, 400 ರೀಫಂಡ್ ಆಗುತ್ತೆ. ಯಾರಿಗೆ? ಇವರಿಗೆ, ಯಾರು ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗೆ, ಇವರಿಗೆ ಇದು ಕೂಡ 250 ರೂಪಾಯಿ ಕೂಡ ರೀಫಂಡ್ ಆಗುತ್ತೆ. ನೆಕ್ಸ್ಟ್ ಬಂದರೆ ಓಕೆ, ಆನ್ಲೈನ್ ಪೇಮೆಂಟ್ ವಿಷಯ ಇದು. ನೆಕ್ಸ್ಟು ರೀಫಂಡು. ಒಂದೇ ನಿಮಿಷ, ನಾನು ಎಕ್ಸಾಮ್ ಪ್ಯಾಟರ್ನ್ ಕೂಡ ಹೇಳ್ಬಿಡ್ತೇನೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮ್ ಹೇಗೆ ನಡೆಯುತ್ತೆ ಅಂತಂದರೆ, ಫಸ್ಟ್ ಸ್ಟೇಜ್ CBT 1 ಆಗುತ್ತೆ, ಆಮೇಲೆ CBT 2 ಆಗುತ್ತೆ, ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗುತ್ತೆ, CBAT ಆಗುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ ಎಕ್ಸಾಮಿನೇಷನು, ನೆಕ್ಸ್ಟು ಫೈನಲ್ ರಿಸಲ್ಟನ್ನು ಬಿಡ್ತಾರೆ. ಓಕೆನಾ? ಇಲ್ಲಿ ನೀವು ಫಸ್ಟ್ ಸ್ಟೇಜ್ CBT 1 ಹೇಗಾಗುತ್ತೆ ಅಂತ ನೋಡಿದ್ರೆ, ಸಿಂಪಲ್ಲಾಗಿ ಹೇಳ್ತೀನಿ, ನೋಡ್ತಾ ಹೋಗ್ರಿ. ಏನೋ 60 ನಿಮಿಷ ಇರುತ್ತೆ, 75 ಕ್ವಶನ್ ಇರುತ್ತೆ, 75 ಮಾರ್ಕ್ಸ್ ಆಗುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅರ್ಥ ಆಯ್ತಲ್ವಾ? ಆಮೇಲೆ ನಾರ್ಮಲೈಸ್, ಇದು ಏನು ಸುಮಾರು ಶಿಫ್ಟ್ ಆಗುತ್ತಲ್ಲ, ಇದನ್ನು ನಾರ್ಮಲೈಸ್ ಮಾಡ್ತಾರೆ. ಇದು ಸಬ್ಜೆಕ್ಟ್ ಬಂದುಬಿಟ್ಟು ನಿಮ್ಮ ಪ್ರತಿ ಮಾರ್ಕ್ಸನ್ನು ನಾರ್ಮಲೈಸ್ ಮಾಡಿದ್ಮೇಲೆ ನಿಮ್ಮದು ಫೈನಲ್ ರಿಸಲ್ಟನ್ನು ಡಿಕ್ಲೇರ್ ಮಾಡೋದು. ಆಮೇಲೆ ನಿಮ್ಮದು ಎಕ್ಸಾಮಿಗೆ ನಿಮ್ಮ ಸಬ್ಜೆಕ್ಟನ್ನು ನೋಡೋದಾದ್ರೆ, ನಾವು ಏನೇನು ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್, ವಾರ್ಡ್ ಮಾಸು, ಡೆಸಿಮಲ್ಲು, ಪ್ರಪೋರ್ಷನ್ ಇವಷ್ಟು ನಾನು ಕಂಪ್ಲೀಟ್ ಮಾಡ್ಕೊಡ್ತೇನೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನೋಟಿಫಿಕೇಷನ್ ಬಗ್ಗೆ ನಾನು ಚಾನಲ್ ಕೆಳಗಡೆ ಲಿಂಕ್ ಕಳಿಸ್ತೇನೆ, ಇದರ ಲಿಂಕ್ ಕಳಿಸ್ತೇನೆ. ಆಮೇಲೆ RRB ಬೆಂಗಳೂರು ಅಂತ ನೀವು ಹೊಡೆದ್ರೆ ಮೊಬೈಲಲ್ಲಿ ಬಂದುಬಿಡುತ್ತೆ. ಆಮೇಲೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕ್ತೇನೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ನೀವು ಅದ್ರ ಮೂಲಕ ಏನು ಮಾಡಿರಿ, ಈ ನೋಟಿಫಿಕೇಷನ್ ಸಿಗುತ್ತೆ. ನೀವು ನೋಟಿಫಿಕೇಷನ್ ಬೇಕಾದ್ರೆ ಡೀಟೇಲಾಗಿ ಸ್ಟಡಿ ಮಾಡಿ. ಓಕೆನಾ? ಅದಲ್ಲದೆ ಇಲ್ಲಿ ನೋಡಿರಿ, ಮ್ಯಾಥ್ಸಲ್ಲಿ ಇಷ್ಟು, ಆಮೇಲೆ ಮೆಂಟಲ್ ಎಬಿಲಿಟಿಲಿ ಇಷ್ಟು ಸಬ್ಜೆಕ್ಟ್. ಮೆಂಟಲ್ ಎಬಿಲಿಟಿ ಅಂತ ಔಟ್ ಮಾಡುವಂಥ ಟ್ರಿಕ್ಸು ನಮ್ಮ ಹತ್ರ ಆಲ್ರೆಡಿ ರೆಡಿಯಾಗಿದೆ, ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈ ಸರಿ ALP ಎಕ್ಸಾಮಿಗೆ 100% ನಾವು ಪ್ರಿಪ್ರೇಷನ್ ಮಾಡುವ. ಸೊ ಈ ವರ್ಷ ಚಾನಲ್ ಸ್ಟಾರ್ಟ್ ಆಗಿರೋದಲ್ಲ, ಹೋದ ವರ್ಷದಿಂದ ಇಲ್ಲ, ಈ ವರ್ಷದಿಂದ ನಾನು ಆಲ್ರೆಡಿ ಇಂಗ್ಲೀಷನ್ನು ನೀವು SSC GDಗೆ CGLಗೆಲ್ಲ ನಾನು ಪ್ರಿಪೇರ್ ಮಾಡ್ತಿದ್ದೀನಿ ವೊಕ್ಯಾಬ್ಯುಲರಿನ. ಬಟ್ ಈಗ ಮ್ಯಾಥಮೆಟಿಕ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ, ಹೇಗೆ ಔಟ್ ಮಾಡಬೇಕಂತ. ಔಟೇ ಮಾಡಬೇಕು ಇದರಲ್ಲಿ. ಓಕೆನಾ? ಮತ್ತು ಅದರಲ್ಲಿ ನೋ ಕಾಂಪ್ರಮೈಸ್. ಅದಕ್ಕೆ ನಾನು ನಿಮಗೆ ಹೇಗೆ ಮಾಡೋದನ್ನು ಅಂತ ಹೇಳ್ಕೊಡ್ತೇನೆ, ಯಾವ ಥರ ಟ್ರಿಕ್ಸನ್ನು ಯೂಸ್ ಮಾಡಬೇಕು, ಯಾವ ಥರ ನೀವು ಅಪ್ರೋಚನ್ನು ಯೂಸ್ ಮಾಡಬೇಕು ಅಂತೇಳಿ. ಹಾಗೆ ನೀವು ಸೈನ್ಸನ್ನು ನೀವು ಎಲ್ಲಿ ಸ್ಟಡಿ ಮಾಡಿ, ಹೇಗೆ ಸ್ಟಡಿ ಮಾಡಿ ಅಂತ ಹೇಳ್ಕೊಡ್ತೇನೆ. ಇದನ್ನು ನಾನು ಟೀಚ್ ಮಾಡಲ್ಲ, ನಿಮ್ಗೆ ಹೇಳ್ಕೊಡ್ತೇನೆ ಸೋರ್ಸಸ್ಸನ್ನು. ಅಪ್ಡೇಟ್ ಇರಿ ಚಾನಲಲ್ಲಿ, ಅಪ್ಡೇಟ್ ಇದ್ದರೆ ಮಾತ್ರ ನಿಮಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಸೆಕೆಂಡ್ ಸ್ಟೇಜ್ CBT 2 ಕೂಡ ಏನಾಗುತ್ತೆ ಅಂತಂದರೆ, ನಿಮಗೆ ಇದಷ್ಟು ನೋಟಿಫಿಕೇಷನ್ ಅವರ ಬೇಸ್ ಮೇಲೆ ನಿಮಗೆ CBT 2ಗೆ ಕರೀತಾರೆ. ಇದರಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ 2 ಇರುತ್ತೆ. ಒಂದು ಪಾರ್ಟ್ ಎಯಲ್ಲಿ ಏನಿರುತ್ತೆ, 90 ನಿಮಿಷ 100 ಮಾರ್ಕ್ಸ್ ಇರುತ್ತೆ. ನಿಮ್ಮ ಫೈನಲ್ ಕಟ್ ಆಫ್ ಡಿಕ್ಲೇರ್ ಆಗೋದು ಇದ್ರ ಮೇಲೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, ಇದರ ಮೇಲೆ ನಿಮ್ಮ ಫೈನಲ್ ಕಟ್ ಆಫ್ ಡಿಕ್ಲೇರ್ ಆಗಲ್ಲ. ಓಕೆನಾ? ಬಟ್ ಇದನ್ನು ನೀವು ಪಾಸ್ ಆಗಲೇಬೇಕು. ಸೊ 60 ನಿಮಿಷ ಇರುತ್ತೆ, 75 ಕ್ವಶನ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂತಂದರೆ 3 ಕ್ವಶನ್ ತಪ್ಪು ಮಾಡಿದ್ರೆ 1 ಕ್ವಶನು ನಿಮ್ಮದು ರಾಂಗ್ ಆಗುತ್ತೆ. ಹಾಗೆ ಬಂದರೆ ಈಗ ನೋಡಿ, ಪಾರ್ಟ್ ಎ ಇಂಪಾರ್ಟೆಂಟ್ ಅಲ್ವಾ? ಪಾರ್ಟ್ ಎ ಮೇಲೆ ನಿಮ್ಮ ಕಟ್ ಆಫ್ ನಿಲ್ಲೋದು. ಸೊ ಪಾರ್ಟ್ ಎ ಕಟ್ ಆಫ್ ಬಂದರೆ ಇದರಲ್ಲಿ ಏನಾಗುತ್ತೆ, ಇದು ಸೇಮ್ ಅಲ್ಲೇ ಹೇಗೆ ನೋಡಿದ್ವಲ್ಲ, ಬಾಡ್ ಮಾಸ್ ರೂಲು, ಡೆಸಿಮಲ್ಸು, ಸ್ವಲ್ಪ ಅಪ್ಡೇಟೆಡ್ ಲೆವೆಲಲ್ಲಿ ಸ್ವಲ್ಪ ಒಳ್ಳೆ ಕ್ವಶನ್ ಇರ್ತವೆ. ಸೊ ನಾವು ಏನೋ ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ಹುರ್ರೆ ನಮ್ಮವ್ರು ಕ್ಲಿಯರ್ ಮಾಡಿದ್ರು ಅಂತ ಹೇಳೋದು ಬೇಡ. ನಾವು ಡೈರೆಕ್ಟಾಗಿ ಮೇಯ್ನ್ಸಿಗೆ ಪ್ರಿಪೇರ್ ಆಗಿ ಸೆಲೆಕ್ಷನ್ನಿಗೆ ಹೊಡಿಬೇಕು. ನಾವು ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನಿಮ್ಮ ಜಾಬ್ ಸಿಗಲ್ಲ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು ಅಂದ ತಕ್ಷಣ ಅದನ್ನೇ ದೊಡ್ಡ ಹುಲಿ ಹೊಡೆದಂಗೆ ಮಾಡೋದು ಬೇಡ. ಸೊ ಏನೋ ನಾವು ಪ್ರಿಪೇರ್ ಆದರೆ ಏನು ಮಾಡಬೇಕು, ಮೇಯ್ನ್ಸಿಗೆ ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಿ ಹೋಗಬೇಕು. ಸೊ ಈ ಲೆವೆಲಿಗೆ ಪ್ರಿಪೇರ್ ಆಗೋಣ ನಾವು. ಓಕೆನಾ? ಸಣ್ಣ ಪುಟ್ಟ ಕ್ವಶನ್ ಮಾಡಿಕೊಂಡು ನಿಮಗೆ ಖುಷಿ ಆಗುತ್ತೆ, ಈಸಿ ಕ್ವಶನ್ ಕೊಟ್ಟು ನೀವು ಮಾಡ್ತೀರಾ ಎಕ್ಸಾಮ್ ಕ್ವಶನ್ ಪ್ರಿಪೇರ್, ನೀವು ಆನ್ಸರ್ ಹುಡುಕ್ಬಿಟ್ರೆ, ನೀವು ಆನ್ಸರ್ ಕಂಡಿಡ್ಬಿಟ್ರೆ ನೀವು ಭಾರಿ ಖುಷಿಯಾಗಿಬಿಡ್ತೀರ. ಬಟ್ ಅದಲ್ಲ, ನೀವು ಖುಷಿ ಆಗೋದು ಬೇಡ, ನೀವು ಕಲಿಬೇಕು ಎಕ್ಸ್ಟ್ರಾ. ನಿಮ್ಗೆ ಗೊತ್ತಾಗ್ಬಾರ್ದು, ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನೇ ನಾವು ಮಾಡಿಸ್ಬೇಕು, ಅವಾಗ ನೀವು ಎಕ್ಸ್ಟ್ರಾ ಕಲಿಬೇಕು. ಅರ್ಥ ಆಯ್ತಲ್ವ?
ಸೊ ನಾವು ಮೈನ್ಸ್ ಲೆವೆಲ್ಗೆ ಪ್ರಿಪೇರ್ ಆಗುವ ಇದು ಮಾಡ್ಕೊಳ್ಳಿ. ಹಾಗೆ ಜನರಲ್ ಇಂಟೆಲಿಜೆನ್ಸ್ ಅಂತೂ 1 ಮಾರ್ಕ್ಸ್ ಹೋದರೂ ಅದು ಕ್ರೈಮು, 1 ಮಾರ್ಕ್ಸ್ ಕೂಡ ಹೋಗಂಗಿಲ್ಲ ಜನರಲ್ ಇಂಟೆಲಿಜೆನ್ಸಲ್ಲಿ. ಅದೇ ಥರ ನಾವು ಪ್ರಿಪರೇಷನ್ ಮಾಡುವ, ಓಕೆನಾ. ಈಗ ಬೇಸಿಕ್ ಸೈನ್ಸ್ ಬಗ್ಗೆ ನಾನು ನಿಮಗೆ ಸೋರ್ಸಸನ್ನು ತಿಳಿಸ್ತೇನೆ, ಚಾನಲಲ್ಲಿ ಅಪ್ಡೇಟ್ ಇರಿ. ಆಮೇಲೆ ಪಾರ್ಟ್ ಬಿಗೆ ಸಿಲೆಬಸ್ ನೋಡೋದಾದ್ರೆ ನಿಮಗೆ ಪಾರ್ಟ್ ಬಿಗೆ ಏನೇನೇನೇನು ಸಿಲೆಬಸ್ ಇದೆ ಅಂತೇಳಿ, ಇದರಲ್ಲಿ ನಿಮ್ಮ ಒಂದು ಇದಿರುತ್ತಲ್ವ ಏನು ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್, ಅದ್ರ ಬೇಸ್ ಮೇಲೆ ನಿಮ್ಮದು ಒಂದು ನಾಲೆಡ್ಜನ್ನು ಚೆಕ್ ಮಾಡ್ತಾರೆ. ಸೊ ಏನಾಗಿರುತ್ತೆ ಅದು ಅವರು ಡಿಕ್ಲೇರ್ ಮಾಡ್ತಾರೆ ನೋಡಿ, ಸಿಲೆಬಸ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ DGT ಇಂದ ಡಿಕ್ಲೇರ್ ಮಾಡ್ತಾರೆ. ಹಾಗೆ ನಿಮ್ಮದು ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ, ಕ್ಯಾಂಡಿಡೇಟ್ಸ್ ವಿತ್ ITI ಅಥವಾ ಯಾವುದಾದ್ರು ಇದ್ದಿದ್ರೆ ಟ್ರೇಡ್ ಇಂಟರ್ನ್ಶಿಪ್ ಇದ್ದರೆ ಅವರು ಎಲ್ಲ ಸೆಕ್ಷನ್ ಇದಾವಲ್ಲ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಇನ್ ದ ಸೆಕ್ಷನ್ ಹ್ಯಾವಿಂಗ್ ಕ್ವಶನ್ಸ್ ಫ್ರಮ್ ದ ಟ್ರೇಡ್ ಅಂತಂದರೆ ಇಲ್ಲಿ ಒಂದಿಷ್ಟು ಟ್ರೇಡ್ ಕ್ವಶನ್ಸ್ ಇದಾವಲ್ಲ, ಇವಿಷ್ಟು ಇದನ್ನು ನೀವು ಸೆಕ್ಷನಲ್ಲಿ ನೀವು ಅಪಿಯರ್ ಆಗಬೇಕು. ಆಲ್ ಕ್ವಶನ್ಸ್ ಅಂತಿದಾವ. ಕ್ಯಾಂಡಿಡೇಟ್ಸ್ ವಿತ್ ITI ಇಂಟರ್ನ್ಶಿಪ್ ಕ್ವಾಲಿಫಿಕೇಷನ್ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಇನ್ ದ ಸೆಕ್ಷನ್ ಹ್ಯಾವಿಂಗ್, ನೋಡಿ ಈ ಸೆಕ್ಷನ್ಸ್ ಇದಾವಲ್ಲ ಇದರಲ್ಲಿ ನೀವು ಅಪಿಯರ್ ಆಗಬೇಕು. ಹಾಗೆ ಡಿಗ್ರಿ ಮತ್ತು ಏನು ಡಿಪ್ಲೊಮಾ ಕ್ಯಾಂಡಿಡೇಟ್ ಇದಾರಲ್ಲ, ಸೆಲೆಕ್ಟ್ ಒನ್ ಟ್ರೇಡ್ ಫ್ರಮ್ ದ ಲೀಸ್ಟ್ ಆಫ್ ದ ಟ್ರೇಡ್ ಲಿಸ್ಟ್. ಇದಿಷ್ಟರಲ್ಲಿ ನೀವು ಡಿಗ್ರಿ ಮತ್ತು ಏನು ಡಿಪ್ಲೊಮಾ ಇದ್ದಾರೋ ನೀವು ಇದಿಷ್ಟರಲ್ಲಿ, ಅಂದರೆ ಟೆಕ್ನಿಕಲ್ ಡಿಗ್ರಿ, ಎಲ್ಲ ಡಿಗ್ರಿ ಅಲ್ಲ. ಸೊ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ನಿಮಗೆ ಏನು ಇದಾಗುತ್ತೆ ಕ್ವಾಲಿಫೈಯಿಂಗ್ ಟೆಸ್ಟ್ ಇದಾಗುತ್ತಲ್ಲ, CBT 2 ಆಗುತ್ತಲ್ಲ, ಅದಾದಮೇಲೆ ನಿಮಗೆ ಫಸ್ಟ್ ಇದರಲ್ಲಿ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸಿಗತ್ತೆ. ಸೊ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಏನಂತ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಕಾಂಬಿನೇಷನ್ ಇದಿದ್ದು ಏನೋ ವೇರಿಯಸ್ ಸ್ಟ್ರೀಮ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್, ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗು ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆ್ಯಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಈ ಥರ ಇದಕ್ಕೆ ಜಸ್ಟ್ ಕ್ವಾಲಿಫಿಕೇಷನ್ನ ಕೊಟ್ಟಿದ್ದಾರೆ, ಇದ್ರ ಮೂಲಕ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ, ಅರ್ಥ ಆಯ್ತಲ್ವಾ. ಹಾಗೆ CBAT ಬಂದುಬಿಟ್ಟು ಏನಿರುತ್ತೆ, CBATಯಲ್ಲಿ ನಿಮಗೆ 1/8 ಟೈಮ್ಸ್ ಅಂದರೆ 1:8 ಕಾಲ್ ಫಾರ್ ಮಾಡ್ತಾರೆ. ನಿಮಗೆ ಫಸ್ಟು CBT 2 ಇದೆಯಲ್ಲ 1:8 ಕಾಲ್ ಫಾರ್ ಮಾಡ್ತಾರೆ. CBT 2 ಇದೆಯಲ್ಲ ಅಂದರೆ CBT 1 ನೀವು ಪ್ರಿಲಿಮ್ಸಿಂದ ಮೇನ್ಸಿಗೆ ಕ್ವಾಲಿಫಿಕೇಷನ್ ಆಗೋದು 1:15 ಕ್ವಾಲಿಫೈ ಮಾಡ್ತಾರೆ. ಆಮೇಲೆ ನಿಮಗೆ ಇಲ್ಲಿ CBATಗೆ 1:8 ಕ್ವಾಲಿಫೈ ಮಾಡ್ತಾರೆ, ಅರ್ಥ ಆಯ್ತಲ್ವಾ. ಇದು ಇಷ್ಟು. ಆಮೇಲೆ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫೈನಲ್ ಮೆರಿಟ್ ಲಿಸ್ಟ್ ಏನಾಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, CBT 2 ಇದೆಯಲ್ಲ ಮೇನ್ಸ್ ಬರೀತಾರಲ್ಲ ಅದರದ್ದು 50% ಮಾರ್ಕ್ಸು, CBATದು 50% ಮಾರ್ಕ್ಸು ವೆಯ್ಟೇಜ್ ಇರುತ್ತೆ. ಅಲ್ಲಿಗೆ ಅದನ್ನ ವೆಯ್ಟೇಜ್ ಮಾಡಿ 100ಗೆ ನಿಮ್ಮ ಕಟ್ ಆಫ್ನ ಕ್ಲಿಯರ್ ಮಾಡಿಕೊಡ್ತಾರೆ ಅವರು, ಓಕೆನಾ. ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ನಾನು ಅಲ್ಲಿ ಲಿಂಕು ಅವರು ಜಾರಿ ಮಾಡಿದ್ಮೇಲೆ ಅಂದರೆ 12 ಗಂಟೆ ಮೇಲೆ ಅವ್ರು ಲಿಂಕ್ ಬಿಡ್ತಾರೆ, ಅಷ್ಟರ ಮೇಲೆ ನಾನು ನಿಮಗೆ ಹೇಳ್ತೇನೆ ಹೇಗೆ ಅಪ್ಲೈ ಮಾಡೋದು ಅಂತೇಳಿ. ಚಾನಲ್ಗೆ ಅಪ್ಡೇಟ್ ಇರಿ, ಓಕೆನಾ. ಅಥವಾ ನೀವು ಬೇರೆ ಕಡೆನೂ ನೋಡಿ ತಿಳ್ಕೊಂಡ್ರೆ ಏನು ಪರವಾಗಿಲ್ಲ, ಬಟ್ ನಾನು ಇನ್ಫಾರ್ಮೇಷನ್ ಕೊಡೋದು, ಓಕೆನಾ. ಆಮೇಲೆ ಇಷ್ಟು ಇನ್ಫಾರ್ಮೇಷನ್ ಆಯಿತು. ಹಾಗೆ ನೀವು ಮೈನ್ ಥಿಂಗಿಗೆ ಬರೋದಾದರೆ, ಈಗ ಏನೋ ಮೈನ್ ಥಿಂಗಿಗೆ ಬರುವ ಏನೇನು ಅಂತಂದರೆ ನೋಡ್ರಿ, ಅಸಿಸ್ಟೆಂಟ್ ಲೋಕೋ ಪೈಲಟು ಪೇ ಲೆವೆಲ್ ಇದು ಬೇಸಿಕ್ ರೀ. ನಿಮಗೆ ಸ್ಯಾಲ್ರಿ ಇದು ಏನು 7th ಪೇ ಸ್ಕೇಲ್ ಲೆವೆಲಲ್ಲಿ, ನಿಮ್ಗೆ ಈಗ ನೆಕ್ಸ್ಟ್ ನಿಮ್ಮದು 8th ಪೇ ಸ್ಕೇಲ್ ಲೆವೆಲ್ ಆಗುತ್ತೆ. ನಿಯರ್ಲಿ ನಿಮ್ಮದು ಡಬಲ್ ಆಗುತ್ತೆ ಸ್ಯಾಲ್ರಿ, ಓಕೆನಾ. ನಿಯರ್ಲಿ 30,000 ಏನೋ ಬೇಸಿಕ್ಕೇ ಆಗುತ್ತೆ. ಅದಕ್ಕೆ ಇನ್ಸೆಂಟಿವ್ಸ್ ಎಲ್ಲ ಸೇರಿ 50ರಿಂದ 60 ಆಗುತ್ತೆ. ಲಾಟ್ರಿ ಅಂದ್ರೆ ಲಾಟ್ರಿ. ಹಾಗೆ ನೀವು ಝೋನ್ ವೈಸ್ ವೇಕೆನ್ಸಿಯನ್ನು ನೋಡೋದಾದರೆ ನೋಡಿ, ಝೋನ್ ವೈಸಲ್ಲಿ ಹಾಕ್ರಿ. ನಾವು ಬೆಂಗಳೂರು ಝೋನನ್ನು ನೋಡೋದಾದ್ರೆ ಕನ್ನಡಿಗರಿಗೆ UR ಅಲ್ಲಿ 80 ಇದೆ, ತುಂಬ ಜಾಸ್ತಿ ಇಲ್ಲ. ಬಟ್ ಆದರೂ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ. ಸೊ ನೀವು ಮತ್ತೆ ಪ್ರಾಪರ್ ಪ್ರಿಪ್ರೇಷನ್ ಕಡಿಮೆ ಇದೆ. ನೆಟ್ಟಿಗೆ ತುಂಬ ಸರಿನೂ ಅಷ್ಟೇ ತುಂಬ ಕಡಿಮೆನೇ ಕಟ್ ಆಫ್ ಇದ್ವು, ಅಲ್ಲೇನು ಪೋಸ್ಟ್ ಇದ್ವು, ತುಂಬ ಕಡಿಮೆ ಕಟ್ ಆಫ್ ಇದೆ. ಏನಕ್ಕಂತಂದರೆ ಹೇಗೆ ಅಟೆಂಡ್ ಮಾಡಬೇಕು, ಯಾವ ಥರ ಕ್ವಶನನ್ನು ಟೀಚ್ ಮಾಡಬೇಕು ಅಥವಾ ಯಾವ ಥರ ಕ್ವಶನನ್ನು ಅಟೆಂಪ್ಟ್ ಮಾಡಬೇಕು ಎಕ್ಸಾಮ್ ಹಾಲಲ್ಲಿ ಅನ್ನೋದೇ ಗೊತ್ತಿಲ್ಲ. ತುಂಬ ಜನ ಟೈಮೇ ಸಾಕಾಗಲ್ಲ. ನೆಟ್ಟಿಗೆ ಮ್ಯಾಥ್ಸು ಅಂತಂದ್ರೆ ದೊಡ್ಡ ರೋದನೆ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆಲ್ಲ ಅಷ್ಟು ಈಸಿ ಮಾಡಿಕೊಡುವ. ಹಾಗೆ OBCಗೆ ಬಂದರೆ ಎಷ್ಟಿದೆ, 54 ಇದೆ. STಗೆ ಎಷ್ಟಿದೆ, 15. SCಗೆ 31. EWSಗೆ ಎಷ್ಟು, ಟೋಟಲ್ಲು 200 ಪೋಸ್ಟು ನಮ್ಮ ಕರ್ನಾಟಕ ಝೋನಿಂದಿದೆ. ಸುಮ್ಮನೆ ಯಾರು 11,000 ಪೋಸ್ಟ್ ಇದೆ ಅಂತ ಎಕ್ಸಾಗರೇಟ್ ಮಾಡಿ ಕೋಚಿಂಗ್ ಸೆಂಟರು ಬನ್ನಿ ನಾವು ಹೇಳ್ಕೊಡ್ತೀವಿ ನಿಮಗೆ, ಬನ್ನಿ ಸೇರ್ಕೊಳ್ಳಿ, 11,000 ಪೋಸ್ಟ್ ಇದೆ, ಒಂದು ನಿಮ್ದು ಹಾಸ್ಕೊಳ್ಳಿ. 11,000 ಇಲ್ಲ ರೀ, 200 ಪೋಸ್ಟ್ ಇದೆ ನೋಡ್ರಿ. ಯಾಕ್ರಿ ಸುಳ್ಳು ಹೇಳಿ ಹುಡುಗರಿಗೆ ಮಂಗ ಮಾಡಿ ಆಚೆ ಹುಟ್ಟಿಸ್ತಾರೆ. 200 ಪೋಸ್ಟ್ ಇದೆ. 200 ಪೋಸ್ಟಲ್ಲಿ ನಿಮಗೆ ಸೆಲೆಕ್ಷನ್ ಮಾಡೋ ಎಲಿಜಿಬಿಲಿಟಿ ಇದ್ದರೆ ನೀವು ಪ್ರಿಪೇರ್ ಆಗಿರಿ. ಇಲ್ಲ ಅಂತಂದರೆ ನೀವು ದಯವಿಟ್ಟು ಪ್ರಿಪೇರ್ ಆಗಿರಿ. ನಿಮ್ಮ ಕೆಲಸನ ಯಾವುದೋ ಬೇರೆ ಕೆಲಸ ಮಾಡಿ, ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನನ್ನ ಸಜೆಷನ್. ನಿಮಗೆ 200 ಪೋಸ್ಟಿಗೆ ನಾನು ಪ್ರಿಪೇರ್ ಆಗ್ತೀನಿ. ಒಂದ್ಸರಿ ನನ್ನ ಚಾನಲನ್ನು ನೋಡಿ, ನಾನು ಹೇಳ್ಕೊಡೋ ಮೆಥಡನ್ನು ನೋಡಿರ್ಬೇಕಿದ್ರೆ
ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ನಿಮಗೆ, ಸುಮ್ಮನೆ ದುಡ್ಡು ತಗೊಂಡು ಅದೆಲ್ಲ ಇಲ್ಲ, ಫ್ರೀಯಾಗಿ ಹೇಳ್ಕೊಡ್ತೀನಿ ನಾನು ಯೂಟ್ಯೂಬಲ್ಲಿ. ಇಷ್ಟೇ ಸಾಕು ನಿಮಗೆ. ನೀವು ನಿಜವಾಗ್ಲೂ ಕ್ಲಿಯರ್ ಮಾಡೋ ಮನಸ್ಥಿತಿನೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಏನು ಟೀಚ್ ಮಾಡ್ತೀನಿ ಅಷ್ಟೇ ಸಾಕು. ಅದನ್ನು ನೀವು ನೋಡಿ ನೀವು ಕ್ಲಿಯರ್ ಮಾಡೋಕ್ಕಾಗತ್ತೆ. ಇದನ್ನು ಈಗ ಅವರು ರೊಟ್ಟಿ ಆಮೇಲೆ ಏನು ಇದು ಚೀಲ ಹಾಕಿ ತುಂಬಿ ಇದರಲ್ಲಿ ಅರ್ಧ ಚೀಲ ಖಾಲಿ ಆದರೆ ಅರ್ಧ ಚೀಲ ಎಷ್ಟು, ಈ ಥರ ಎಲ್ಲ ಮಾಡ್ಬೋದು ನಿಮಗೆ. ಅಷ್ಟು ಈಸಿಯಾಗಿ ಮಾಡಿ ನಮಗೆ ಇದು ಭಾರಿ ಅರ್ಥ ಆಗ್ತೈತಿ, ಇಷ್ಟೇ ಈಸಿ ಇರುತ್ತೆ ಅಂತ ಅಂದ್ಕೊಂಡು ಹೋದರೆ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗಲ್ಲ. ನಾನು ನಿಮಗೆ ಆ ಈಸಿ ಕ್ವಶನ್ ಮಾಡಿದೆ, ಅಥವಾ ಪ್ರಿಲಿಮ್ಸ್ ಒಂದೇ ಕ್ಲಿಯರ್ ಮಾಡೋಕ್ಕೆ ಎಲಿಜಿಬಲ್ ಆಗ್ತಾರೆ ಕೆಲವೊಬ್ಬರು. ಸೊ ಅದಷ್ಟಕ್ಕೆ ಸೀಮಿತ ಆಗದೆ ನಿಮಗೆ ಮೇನ್ಸ್ ಲೆವೆಲ್ ಕ್ವಶನನ್ನೇ ನಾನು ಮಾಡ್ತೇನೆ. ಸೊ ನೀವು ಅದನ್ನು ಮಾಡೋದಕ್ಕೆ ಕೆಪಬಲ್ ಇದ್ದೀರಾ, ನಿಮ್ಗೆ ಅರ್ಥ ಆಗತ್ತೆ ಅನ್ನಂಗಿದ್ರೆ ಮಾತ್ರ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಇದು ನಿಮ್ಮ ಕೈಲಿ ಆಗದಂಥ ಕೆಲಸ. ನೀವು ನಿಮ್ಮ ಕೆಲಸವನ್ನು ನೋಡ್ಕೊಳ್ಳಿ, ಬೇರೆದು ಯಾವುದಾದ್ರೂ ನಿಮ್ಮ ಕರಿಯರನ್ನು ರೂಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಿ ನೆಕ್ಸ್ಟ್ ವರ್ಷ ಈ ಸೆಲೆಕ್ಷನ್ ಆಗಿಲ್ಲ ಅಂತ ಬೇಸತ್ತು ಇನ್ನೊಂದು ವರ್ಷ ವೇಸ್ಟ್ ಮಾಡಿ ಹೋಗೋದಕ್ಕಿಂತ ಈಗಲಿಂದಲೇ ನೀವು ನಿಮ್ಮ ಕರಿಯರನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಅಂತ ಮಾಡಬೇಡಿ. ನಾನು ಬೇಕಿದ್ರೆ ನಿಮಗೆ ಪ್ರೂಫ್ ಕೊಡ್ತೇನೆ. ನಿಮಗೆ ಎಷ್ಟೋ ಜನಕ್ಕೆ ಈಗ ನಾನು ಹೇಗೆ ಮಾಡ್ತೀನಲ್ವ ಚಾನಲಲ್ಲಿ, ಅದು ಅರ್ಥ ಆಗೋರೆ ತುಂಬ ಜನ ಇದ್ದಾರೆ. ಇನ್ನು ಅವರು ಎಷ್ಟೋ ಜನ ಅವ್ರ ನೋಟಿಫಿಕೇಶನ್ ಎಷ್ಟಿದೆಯಲ್ಲ ಅದಕ್ಕಿಂತ ಹೆಚ್ಚು ಅರ್ಥ ಆಗೋರೇ ಇದ್ದಾರೆ. ನಿಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೀವು ಅವರನ್ನು ಬೀಟ್ ಮಾಡೋದು ಎಲ್ಲಿಂದ ಅಲ್ವಾ? ಅರ್ಥ ಆಗೋರೇ ನೋಟಿಫಿಕೇಶನ್ಗಿಂತ ಜಾಸ್ತಿ ಇದ್ದಾರೆ, ಪೋಸ್ಟ್ಗಿಂತ ಜಾಸ್ತಿ ಇದ್ದಾರೆ. ಸೊ ನೀವು ಅರ್ಥ ಆಗದೇ ಇರೋರು ಅರ್ಥ ಮಾಡ್ಕೊಂಡು ಅವ್ರನ್ನೂ ಬೀಟ್ ಮಾಡಬೇಕು ಅಂತಂದರೆ ಕಷ್ಟವಾದ ಮಾತು. ಸೊ ನಾನು ಏನು ಮಾಡ್ತೀನಿ ಅದನ್ನು ನಿಮಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ, ಈಸಿಯಾಗಿ ಮಾಡ್ತೀನಿ. ನಿಮಗೆ ತುಂಬ ಬೇಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಕ್ಸಾಮ್ನ ಕ್ಲಿಯರ್ ಮಾಡೋ ರೀತಿಯೇ ಮಾಡ್ತೀನಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಅದು ಕೂಡ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಪ್ರಿಪ್ರೇಷನ್ ಬಿಡೋದು ಒಳ್ಳೆಯದು. ಸುಮ್ಮನೆ ನೀವು ಕೋಚಿಂಗ್ ಸೆಂಟರ್ಗಳ ಮಾಯಾಜಾಲಕ್ಕೆ ಬಿದ್ದು ನಂಗೆ ಇವ್ರು ಪ್ರಿಪ್ರೇಷನ್ ಮಾಡಿಕೊಡ್ತಾರೆ ಅಂತೇಳಿ, ಸೆಲೆಕ್ಷನ್ ಮಾಡಿಕೊಡ್ತಾರೆ ಅಂತೇಳಿ ಸುಮ್ಮನೆ ನಿಮ್ಮ ಮನಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ನನ್ನ ಅಡ್ವೈಸ್. ಆ್ಯಂಡ್ ಕನ್ನಡದಲ್ಲಿ ಯಾರೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿಸ್ಕೊಡಲ್ಲ, ನೀಟಾಗಿ ಟೀಚಿಂಗ್ ಮಾಡಲ್ಲ. ಇದು ನನ್ನ 100% ಮಾತು. ಯಾರೇ ಆದರೂ ಕೂಡ ಜಸ್ಟ್ GD ಎಕ್ಸಾಮು ಜಸ್ಟ್ ಕ್ಲಿಯರ್ ಮಾಡೋಕ್ಕೆ ಎಲಿಜಿಬಲ್ ಆಗ್ತಿರಬೇಕು ಹೊರತು ಇಲ್ಲಿ ALP ಎಕ್ಸಾಮು, ರೈಲ್ವೆ ಎಕ್ಸಾಮಲ್ಲಿ ನಾರ್ತವ್ರು ಕೂಡ ನಮ್ಮ ಝೋನಿಗೆ ಹಾಕಿರೋದ್ರಿಂದ ನಿಮಗೆ ಆ ಲೆವೆಲಿಗೆ ಪ್ರಿಪ್ರೇಷನ್ ಬೇಕಾಗುತ್ತೆ. ನನ್ನ ಹತ್ರ ಸೋರ್ಸ್ ಇರೋದು ನಾರ್ತ್ ಅವ್ರು ಹೆಂಗೆ ಪ್ರಿಪೇರ್ ಆಗ್ತಾರೆ, UP ಬಿಹಾರದವ್ರು ಹೆಂಗೆ ಪ್ರಿಪೇರ್ ಆಗ್ತಾರೆ ಅದೇ ಸೋರ್ಸ್ ಇದೆ. ನಾನು ಅಲ್ಲಿಂದನೇ ಅದೇ ಟೀಚರ್ಸಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿರೋ ಸೋರ್ಸಸ್ಗಳಿದ್ದಾವೆ. ಸೊ ನಾನು ಆ ಸೋರ್ಸಸ್ಸನ್ನು ನಿಮಗೆ ಮಾಡ್ತೇನೆ. ಸೊ ನೀವು ಸುಮ್ಮನೆ ಟೈಮ್ ವೇಸ್ಟನ್ನು ಇಲ್ಲಿ ಕನ್ನಡದ ಯಾವುದೋ ಟೀಚರ್ ಹತ್ರ ನೀವು ಕಲ್ತ್ಕೊಂಡು, ಇವರು ಸ್ಟೇಟ್ ಗೌರ್ಮೆಂಟಿಂದ ಯಾವುದೋ ಒಂದು 2 ಪೇಪರ್ ತಗೊಂಡು ಯಾವುದೋ ಒಂದು ಯಾವುದೋ IB ಅಥವಾ ರೈಲ್ವೇದು ಯಾವುದೋ ಪೇಪರ್ ತಗೊಂಡು ಮಾಡಿಕೊಂಡು ನಿಮಗೆ ಸುಮ್ಮನೆ ಮಂಗ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಇದು ಮಂಗ ಆಗಬೇಡಿ. ನೀವು ಪ್ರಿಪ್ರೇಷನ್ ನಿಯತ್ತಾಗಿ ಮಾಡ್ತೀರಾ ಅಂತಂದರೆ ನಾನು ನಿಮಗೆ ಬೇಕಿದ್ರೆ ನಾರ್ತವ್ರ ನಿಮಗೆ ಹಿಂದಿ ಅರ್ಥ ಆಗುತ್ತೆ ಅಂತಂದರೆ ನಾನು ನಾರ್ತದ್ದೇ ನಿಮಗೆ ಸೋರ್ಸಸ್ಸನ್ನು ಹೇಳ್ತೇನೆ, ಎಲ್ಲೆಲ್ಲಿ ಯಾವ್ಯಾವ ಟೀಚರ್ ಹತ್ರ ಸ್ಟಡಿ ಮಾಡಿ ಅಂತೇಳಿ. ನೀವು ನನ್ನ ಹತ್ರನೇ ಸ್ಟಡಿ ಮಾಡಿ ಅಂತ ನಾನು ಸ್ವಾರ್ಥ ಹೇಳ್ತಾ ಇಲ್ಲ. ಸೊ ಆ ಸೋರ್ಸನ್ನು ನಾನು ಕನ್ನಡದಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ನೋಡ್ತಾ ಇರ್ರಿ. ಇನ್ ಕೇಸ್ ನಿಮಗೆ ಏನಾಗುತ್ತೆ ಅಲ್ಲಿ ಅಷ್ಟು ಪುರ್ಸೊತ್ತಿಲ್ಲ, ನಾವು 100% ನಾವು ರೆಕಾರ್ಡೆಡ್ ಕಂಟೆಂಟ್ ನಮಗೆ ತಕ್ಷಣಕ್ಕೆ ಬೇಕು ಅನ್ನೋಂಗಿದ್ರೆ ನಾನು ಸೋರ್ಸಸ್ನ ನಿಮಗೆ ಪ್ರೊವೈಡ್ ಮಾಡ್ತೇನೆ, ಯಾವ್ಯಾವ ಚಾನಲ್ಲು ಎಲ್ಲಿ ನೋಡಿ ಅಂತೇಳಿ. ಅವ್ರನ್ನ ಮಾತ್ರ ನೀವು ನೋಡಿ. ಕನ್ನಡದಲ್ಲಿ ಮಾತ್ರ ಒಬ್ಬರು ಇಲ್ವೇ ಇಲ್ಲ 0. ಓಕೆನಾ? ನಾನೇ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟಿಗೆ ಅಕ್ಯುರೇಟ್ ಕಂಟೆಂಟನ್ನು ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಪ್ರಿಪ್ರೇಷನ್, ALP ಪ್ರಿಪ್ರೇಷನ್, GD ಪ್ರಿಪ್ರೇಷನ್, ರೈಲ್ವೆ ಪ್ರಿಪ್ರೇಷನ್, CGL ಪ್ರಿಪ್ರೇಷನ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಒಬ್ಬರು ಉಪಯೋಗ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಸೆಂಟ್ರಲ್ ಕಂಟೆಂಟನ್ನೇ ತಗೊಬಂದು ಅದೇ ಟೀಚರ್ಸ್ ಕಂಟೆಂಟನ್ನು ತಗೊಬಂದು UP ಬಿಹಾರದವ್ರು ಸ್ಕೋರ್ ಮಾಡೋ ಲೆವೆಲ್ಲಿಗೆ ಇರುವಂಥ ಕಂಟೆಂಟನ್ನು ತಗೊಬಂದು ಕನ್ನಡದಲ್ಲಿ ಮಾಡ್ತಿದ್ದು ಫಸ್ಟ್ ಟೈಮ್ ನಾನೇ. ಅದು ನನಗೆ ಯಾಕಂತಂದರೆ ನಾನು ಚೆಕ್ ಮಾಡಿದ್ದೇನೆ, ಯೂಟ್ಯೂಬಲ್ಲೆಲ್ಲ ಸೋರ್ಸಸ್ ಚೆಕ್ ಮಾಡಿದ್ದೇನೆ, ಪ್ರಿಪೇರ್ ಆಗ್ತಾ ಇರೋರನ್ನು ನೋಡಿದ್ದೇನೆ. ಸೊ ಅವ್ರ ಹತ್ರ ಇರೋ ಸೋರ್ಸಸ್ ನನ್ನ ಹತ್ರ ಇರೋ ಸೋರ್ಸನ್ನು ಕಂಪೇರ್ ಮಾಡಿ ನೋಡಿದ್ದೇನೆ. ಯಾರ ಹತ್ರ ಆ ಸೋರ್ಸಸ್ ಇಲ್ಲ ಅಷ್ಟು ನೀಟಾಗಿ. ಸೊ ನೋಡಿ, ಇದು ನಿಮಗೆ ನಾನು ಕೊಡ್ತಿರೋ ಅಡ್ವೈಸು, ಮತ್ತೇನಿಲ್ಲ. 11,000 ನೋಟಿಫಿಕೇಶನ್, 11,127 ಇದೆ. ಇದು ನಮಗಲ್ಲ, ಇದು ನಮಗೆ ಏನು ಬೆಂಗಳೂರು ಝೋನ್ಗೆ 200 ಇದ್ದಾವೆ. ನೀವು ಅಂದ್ರೆ ನಿಮ್ಗೆ 11,000ಕ್ಕೆ ನೀವು ಎಲಿಜಿಬಲ್. ಯಾಕಂದ್ರೆ ನೀವು ಯಾವ ಝೋನಿಗೆ ಬೇಕಾದ್ರೂ ಹಾಕ್ಬೋದು. ನೀವು ಯಾವ ಝೋನಿಗೆ ಹಾಕ್ತೀರ ಆ ಝೋನಲ್ಲಿ ಎಷ್ಟು ಟೋಟಲ್ ವೇಕೆನ್ಸಿ ಇರುತ್ತೋ ಆ ಝೋನಿಗೆ ಮಾತ್ರ ನೀವು ಎಲಿಜಿಬಲ್. ನೋಡಿ, ಮುಜಾಫರ್ ನಗರ ಹಾಕಿದ್ರೆ ನೀವು 42ಕ್ಕೆ ಎಲಿಜಿಬಲ್. ಅದೇ ನೀವು ಸಿಲಿಗುರಿ ಹಾಕಿದ್ರೆ 600 ಪೋಸ್ಟ್ ಇದ್ದಾವೆ. ಹೀಗೆ ನೀವು ಯಾವ ಪೋಸ್ಟಿಗೆ ಹಾಕಿದ್ರೆ ಪ್ರತಿಯೊಂದಕ್ಕೂ ಎಲಿಜಿಬಲ್. ಬಟ್ ನಮ್ಮ ಬೆಂಗಳೂರು ಝೋನಲ್ಲಿ ಎಷ್ಟಿದ್ದಾವೆ? ಓನ್ಲಿ 200 ಪೋಸ್ಟ್ ಇದ್ದಾವೆ. ಬೆಂಗಳೂರು ಝೋನಿಗೆ ಹಾಕಿದ್ರೆ ನೀವು ಊರು ಬದಿನೇ ಇರಬೇಕು, ನಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು, ಮನೆ ಹತ್ರ ಇರಬೇಕು ಅನ್ನೋಂಗಿದ್ರೆ ನೀವು ಬೆಂಗಳೂರು ಝೋನಿಗೆ ಹಾಕೊಳ್ಳಿ. ಸುಮ್ಮನೆ ನೋಡ್ರಿ, 5 ರಿಂದ 10 ವರ್ಷ ಎಲ್ಲೂ ಟ್ರಾನ್ಸ್ಫರ್ ಇಲ್ಲ ನಿಮಗೆ. ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ. ಅಥವಾ ಏನೋ ನೀವು ತುಂಬ ದೂರ ಇದ್ದು ಆಮೇಲೆ ಜಾಬ್ ಸಿಕ್ಕಿದ ಮೇಲೆ ಪಶ್ಚಾತ್ತಾಪ ಬೇಡ. ಆಲ್ರೆಡಿ ಡಿಸೈಡ್ ಮಾಡಿ ನೋಟಿಫಿಕೇಶನ್ ಹಾಕ್ರಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಅಪ್ಡೇಟೆಡ್ ಕಂಟೆಂಟ್ ಬಗ್ಗೆ ನಿಮಗೆ ಮತ್ತು ಸಿಲೆಬಸ್ ಏನು, ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ಆಗಬೇಕು, ಮತ್ತು ಎನಿ ಅಪ್ಡೇಟ್ಸ್ ಇದ್ದರೂ ಕೂಡ ಈ ಚಾನಲ್ ಮೂಲಕ ನಿಮಗೆ ಸಿಗ್ತಾ ಇರುತ್ತೆ. ಅಪ್ಡೇಟ್ ಇರಿ. ಥ್ಯಾಂಕ್ ಯು.